ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಗುಡಿಸಿ ನೋಡ್ರಿ. ಇವಾಗ ಶ್ರಾವಣಿದು ಪೋಣೆ 8ಕ್ಕೆ ಐತೆ ಟೈಮು. ಈ ಪೋಣೆ 7 ಗಂಟೆ ಆಗೈತ್ರಿ. ಅದಕ್ಕೆ ಪಲ್ಯ ರೊಟ್ಟಿ ಆಗ್ಬೇಕಂತ ಮಾಡೀನಿ. ಬದ್ನಿಕಾಯಿ ಉಳ್ಬೇಕಂತ ಇಟ್ಟೀನಿ ಬದ್ನಿಕಾಯಿನ. ಇನ್ನೂ ಬಾಂಡೆ ತಿಕ್ಕಿಲ್ರಿ. ಆಮೇಲೆ ಆಕೆ ಸಾಲಿ ಕಳಿಸಿ ಬಾಂಡೆ ತಿಕ್ತೀನಿ ನೋಡ್ರಿ. ನಾ ಬಾಂಡೆ ಅದಾವು. ಬರೀ ಪಟ ಅಡುಗೆ ಮಾಡಿ ಸಿಗ್ತೀನಿ ನಿಮ್ಗೆ. ಅಂಗಳ ಕಸ ಹೊಡಿ ರಂಗೋಲಿ ಹಾಕಿ ಮನೆ ಕಸ ಗುಡ್ಸ್ಕೊಂಬಂದೀನಿ. ಇವಾಗ ಇನ್ನು ಬಾಂಡೆ ಮುಖ್ಯ ಅದಾವು ಇಲ್ರಿ. ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕ್ರಿ. ಶನಿವಾರ ಅಲ್ರಿ. ಪೋಣೆ 8ಕ್ಕೆ ಐತಂದ್ರಿ. 9:00ವರೆಗೆ ಹೋಗ್ತಿಲ್ಲ, ಆದ್ರೆ 8ಕ್ಕೆ ಐತೆ ಅಂತ. ಬರೀ ಆಮೇಲೆ ಸಿಗ್ತೀನಿ ನಿಮ್ಗೆ. ನೋಡ್ರಿ, ಬದ್ನಿಕಾಯಿ ಪಲ್ಯ ರೆಡಿ ಮಾಡೀನಿ. ಬದ್ನಿಕಾಯಿ ರೆಡಿ ಆಗೈತ್ರಿ. ಅವನಿಗೆ ಸಾಲಿ ಜಲ್ಲಿ ಅಂತ ರೊಟ್ಟಿ ಒಂದು 4 ರೊಟ್ಟಿ ಬಿಡ್ತೀನಿ ರೀ. ಹಾಲು ಕುಂದ ನೋಡ್ರಿ. ಹಾಲು ಕಾಸಿದ್ರೆ ಮೀನು ಪಾಕೆಟ್ ಹಾಲು ತೊಯ್ದೆ ರೊಟ್ಟಿ ಬರ್ತೀನಿ. ಮೆತ್ತೆ ಮಾಡಿಕೊಟ್ಟು ಆಮೇಲೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ಊಟ ಶಿವಕುಮಾರ್ ಒಂದು ಮೆತ್ತ ಬಡು ಮುಟ್ಟಿಗೆ ಮಾಡಿಕೊಡ್ತೀನಿ ಈಗ. ಮುಂದಕ್ಕೆ ಸರಿ ಇಲ್ಲ ಅಲ್ಲಿ ತಿಕ್ಕಿ ಬ್ರಷ್ ಮಾಡಿ ಇಬ್ರು. ಬ್ರಷ್ ಮಾಡಿರಿ. ಬ್ರಷ್ ಮಾಡಿ ಊಟ ಮಾಡ್ತಾರೆ. ಶ್ರಾವಣಿನೂ ಸಾಲಿಗೆ ಹೋದ್ಲು. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ನಾವು ನೀರು ಕಾಸೋಬೇಕ್ರಿ. ಕೊಯ್ಲು ಹಾಕಿ ಶ್ರಾವಣಿಗೆ ಒಂದು 2 ಚರಿ ಗ್ಯಾಸಿ ಮ್ಯಾಗಿಟ್ಟು ಕಾಸು ಕೊಟ್ಟೀನಿ. ಜಾಕ ಮಾಡಿಸಿ ಹಾಕಿ ಮಗ ಕಳ್ಸೀನಿ. ಪೋಣೆ 8ಕ್ಕೆ ಐತಲ್ರಿ ಸಾಲಿ. ರೊಟ್ಟಿ ಪಲ್ಯನ ಆಗೈತ್ರಿ. ಇವಾಗ ಟೈಮ್ 9 ಗಂಟೆ ಆಗೈತ್ರಿ. ಯಾಕೆ ನೀರು ಬಂದಾವು. ಆಕೆ ಸಾಲಿ ಕಳಿಸಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನೋಡ್ಬರ್ರಿ. ನೀರು ತುಂಬಾಕತ್ತೀನಿ ನೋಡಿ. ನಾ ಬ್ಯಾರಲ್ ತಿಕ್ಕಬೇಕು, ತೊಳಿಬೇಕ್ರಿ. ಬ್ಯಾರಲ್ ತಿಕ್ಕಬೇಕ್ರಿ. ಸದ್ದ ಬಟ್ಟೆ ಬಾಂಡೆ ಮಾಡ್ಕೊಂಡು ಕುಡಿಯಾಕ ನೀರು ತುಂಬಿ ನೋಡ್ರಿ. ಇಲ್ಲೇ ಕುಡಿಯಾಕ ನೀರು ತುಂಬಿನಿ. ಮತ್ತೆಲ್ಲ ನೀರು ತುಂಬಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀವಿ ನೋಡ್ರಿ ನಿಮ್ಗೆ. ನೋಡ್ರಿ, ಇವಾಗ ಜಾಕಾನು ಆಯ್ತು. ಶ್ರಾವಣಿನೂ ಸಾಲಿಗೆ ಹೋದ್ಲು. ಶಿವಕುಮಾರ್ನ ಸಾಲಿಗೆ ಹೋದ. ಶಿವಕುಮಾರ್ 11 ಆಗೈತ್ರಿ. ಇವಾಗ ಹೋಗಿ ನೋಡ್ರಿ. ಹಂಗಂದ್ರೆ ನೀರು ಬಂದಿದ್ದು ನೀರು ತುಂಬಿ ಆ ಜಾಕ ಮಾಡಿ ಶಿವಕುಮಾರನ ಜಾಕ ಮಾಡಿಸಿ ಶ್ರಾವಣಿ ಪೋಣೆ 8ಕ್ಕೆ ಹೋಗಿ ಶ್ರಾವಣಿ ಜಲ್ದಿ ಹೋಗಿ. ಯಾಕೆ ಶನಿವಾರ ಅಲ್ರಿ. ಜಲ್ದಿ ಸ್ಕೂಲ್ ಐತೆ ಮಮ್ಮಿ ಅಂತಂದು ಟೀಚರಿಗೆ ಫೋನ್ ಹಚ್ಚಿ ಹೇಳಿ ಹೌದ್ರಿ ಅಂತಂದ್ರು. ಪೋಣೆ 8ಕ್ಕೆ ಬರ್ಸಂದ್ರು. ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡೀನಿ. ನಾಷ್ಟ ಏನೂ ಮಾಡಿಲ್ಲ. ನಾನು ಅಷ್ಟು ಪಲ್ಯ ರೊಟ್ಟಿ ಮಾಡ್ದೆ ಭಾಳ ದಿನ ಹಳ್ಳಿ ಕಡೆ. ಅಷ್ಟು ಅಭ್ಯಾಸ ಇಲ್ಲ ನೋಡ್ರಿ ನಮ್ಗೆ. ಸುಮ್ಮನೆ ಯಾವಾಗಲೂ ಮಾಡಬೇಕು. ಆಕೆ ಶ್ರಾವಣಿ ಬುತ್ತಿಗೆ ಅಂದ್ರೆ ಆಕೆ ನಾಷ್ಟ ತಿಂತೀವಿ ಮಾಡ್ತೀನಿ ರೀ. ಇಲ್ಲ ಮಮ್ಮಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಇಷ್ಟ ಅಂತಂದು ಯಾಕಾಗಲ್ಲ ಕಂತೀವಿ. ಬಿಸಿ ರೊಟ್ಟಿ ಪಲ್ಯ ಮಾಡಿದರೆ ಒಂದು ರೊಟ್ಟಿ ಪಲ್ಯ ರೊಟ್ಟಿ ಉಂಡ್ಲು, ಒಂದು ರೊಟ್ಟಿ ಹಾಲು ಹಾಕೊಂಡು ಉಂಡ್ಲು, ಒಂದು ರೊಟ್ಟಿ ಬುತ್ತಿ ಕಟ್ಕೊಂಡು ಹೇಳ್ರಿ. ಬರ್ತಾ ಮಧ್ಯಾಹ್ನಕ್ಕೆ ಅಂತೇಳಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಬೇಕ್ರಿ. ಬರ್ರಿ ಮತ್ತು ಕಸ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ, ಗಾಳಿ ಭಾಳ ಬಿಸಾಕತ್ತೈತಿ. ನೀರು ತುಂಬಿನಿ. ಬಟ್ಟೆ ಹೋಗಿ ನೋಡ್ರಿ. ಮ್ಯಾಟು ಪಾಟು ಹೋಗೋದು ಹಾಕಿನ್ರಿ. ಹೊಲಸಾಗಿದ್ದು ನಳ ಬಂದಿದ್ವಲ್ಲ ಎಲ್ಲನೂ ಹೋಗೋದು ಹಾಕಿನಿ ನೋಡ್ರಿ. ಬಾಂಡೆನೂ ತಿಕ್ಕಿ ನೋಡ್ರಿ. ಇವಾಗ ಟೈಮ್ ಬಂದು ಎಲ್ಲ ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಎಲ್ಲ ಕೆಲಸ ಮುಗಿಬೇಕು. 12 ಗಂಟೆ ಆಗೈತೆ ನೋಡ್ರಿ ಟೈಮ್. ಇವಾಗ ಇನ್ಮೇಲೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ನೋಡೋಣ ನೋಡ್ರಿ. ಬಟ್ಟೆ ಬಾಂಡೆನೂ ಅದು ತೋರ್ಸಿದ್ನಲ್ರಿ. ಬಟ್ಟೆ ಬಾಂಡೆ ಮಾಡೇ ಬಂದು ಇಲ್ಲಿ ಕುಂತೀನಿ ರೀ. ನಾನು ಇವಾಗ ಏನೈತೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಇವತ್ತು 12 ಗಂಟೆಗೆ ಐತ್ರಿ ಟೈಮು. ಪುಟ್ಟಕ್ಕ ಊರಿಗೆ ಹೋಗ್ಬಿಟ್ಟಾಡ್ರಿ ತಾಳಿಕೋಟಿ ಜಾತ್ರೆಗೆ. ಆ ಕಿಲ್ಲರ್ಕ್ ನೋಡಿ ಒತ್ತಿ ಕೆಲಸ ಮುಗಿಸ್ಕೊಂಬಂದು ಹಂಗಕ್ಕ ಹಿಂಗಕ್ಕ ಅಂತ ಹೇಳ್ಕೊತ ಕುಂದಿರ್ತಿದ್ಲು. ನಾನು ಆಕೆ ಹಿಂಗೂ ಟೈಮ್ ಪಾಸ್ ಆಗ್ತೈತ್ರಿ. ಇವತ್ತು ಯಾರು ಇಲ್ಲ ನೋಡ್ರಿ, ಬೇಕಿದ್ದೀನಿ. ಬರ್ರಿ ಮತ್ತು ಯಾರು ಓನೇ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಪುಟ್ಟಕ್ಕೆ ಹೋಗ್ಬೇಕೆ ಮನೆಯಾಗ ಇರ್ತಿದ್ಲು. ಆಕಿನೂ ಮತ್ತು ಊರಿಗೆ ಹೋಲ್ರಿ ಜಾತ್ರೆಗೆ ಹೋಗ್ಯಾಡ್ರಿ. ತಾಳಿಕೋಟೆ ಹೋಗ್ಯಾಡ್ರಿ. ತಾಳಿಕೋಟೆ ಇರೋದ್ರಿ ಪ್ಲೀಸ್ ಕಮೆಂಟ್ ಹಾಕ್ರಿ. ನಿನ್ನೆ ನಾನು ಎಂಗೇಜ್ಮೆಂಟ್ ಫೋಟೋ ಬಿಟ್ಟಿದ್ನಲ್ರಿ. ಆ ಫೋಟೋಕ್ಕೆ ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಹಂಗಂದ್ರೆ ಒಬ್ಬರು ಸಿಸ್ಟರ್ಗೆ ಗೊತ್ತಿದ್ದಿಲ್ಲ. ಅವ್ರು ಕಮೆಂಟ್ ಹಾಕ್ಯಾರ. ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಯಜಮಾನ್ರು ಅಂತ ಕೇಳಿಲ್ಲ. ಅವ್ರು ಎಷ್ಟು ಚಂದ ಕಮೆಂಟ್ ಹಾಕ್ಯಾರಿ. ಇಲ್ಲ ರೀ, ಹಂಗೆ ಎಷ್ಟು ಕಷ್ಟ ಅನ್ನೋದು ಜೀವನ ಮಾಡೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ರೀ. ನಮ್ಮ ಮನೆಯವ್ರು ಇದ್ದರೂ ಡ್ಯೂಟಿ ಮ್ಯಾಗ 6 ತಿಂಗಳಿಗೊಮ್ಮೆ ಬರ್ತಾರೆ. ಯಜಮಾನ್ರು ಇದ್ರೂ 6 ತಿಂಗಳಿಗೊಮ್ಮೆ ಬರ್ತಾರೆ. ಆದ್ರೂ ಕಷ್ಟ ಆಗತ್ತೆ ರೀ. ನೀವು 2 ಮಕ್ಕಳು ನೀವು ಖುಷಿಯಾಗಿರ್ರಿ ಅಂತಂದ್ರಲ್ಲ ಅಷ್ಟೇ ಸಾಕ್ರಿ. ನಾವು ನನ್ನ ಮಕ್ಕಳಿಗೆ ನಮಗೆ ಖುಷಿಯಾಗಿರು ಅಂತೇಳಿ ಯೂಟ್ಯೂಬ್ ಫ್ಯಾಮ್ಲಿನಿಂದ ಒಬ್ಬರು ಈ ಥರ ಯಾರು ಹೇಳ್ತಾರೆ ಹೇಳ್ರಿ. ಎಲ್ಲರೂ ಹೋಲ್ ಬಿಡು, ಅಕ್ಕಿನ ಹೆಂಗಾರ ಮಾಡ್ಕೊಳ್ಳಿ, ಆಕಿನ ಜೀವನ ಆಕಿ ಹೆಂಗಾರ ಮಾಡ್ತಾ ಬಿಡು ಅಂತಾರೆ ಈಗಿನ ಕಾಲಕ್ಕೆ. ನೀವು 2 ಮಕ್ಕಳು ನೀವು ಖುಷಿಯಾಗಿರಿ ಅಂತದಲ್ಲ ಅದೇ ಒಂದು ಖುಷಿಯಾಗೈತೆ ರೀ. ಮತ್ತು ನಾನು ನಮ್ಮ ಮನೆಯವ್ರು 5 ತಿಂಗಳು ಫೋಟೋ ತೋರಿಸಿದ್ದೀನಿ ರೀ. ಅವರು ನಾನು ನೋಡೋಣ ಸುಮ್ಮ ಕಮೆಂಟ್ ಹಾಕಿದ್ದೀನಿ ರೀ. ನಿಮಗೆ ಹೆಂಗೆ ನೋಡೋಣ ಅವರು ಏನು ಕಂಡು ಹಿಡಿತಾರಿಲ್ಲ ಅಂತೇಳಿ. ಕಂಡು ಹಿಡ್ದಿರಿ ಎಲ್ಲ ಒಂದಿಬ್ಬರು ಸಿಸ್ಟರ್ ಕಂಡು ಹಿಡ್ದಿರಿ. ಇವಾಗ ನಾ ಈ ಲಾಗ್ ಮಾಡಾಕತ್ತಿದ್ದೆ.
ಅಕ್ಕ ಅಲ್ಲ ಶ್ರವಣ್ ಅಲ್ರಿ ಅಣ್ಣ ರೀ ಅಂತ ಕಂಡು ಹಿಡ್ದಿರಿ. ಹೌದು ರೀ, ಅವ್ರು ನಮ್ಮ ಮನೆಯವ್ರು ನೋಡಿರಿ. ನಾನೇ ಇರಲಿ ಬಿಡು ಫೋಟೋ ಅದು ಅಂತೇಳಿ ಶ್ರವಣ್ ಹಂಗೆ ಇದ್ದೀನಿ ರೀ, ಸೇಮ್ ಆದ್ರೆ ನಾ ಫೋಟೋ ಹೊಡೆದಿಲ್ಲ ರೀ. ಇವಾಗ ಆ ಶ್ರಾವಣಿ ಸ್ವಲ್ಪ ಚೇಂಜ್ ಆಗ್ತಿರ್ಬೇಕು ಅವ್ರ ಅಪ್ಪಗೆ. ಅವ್ರ ಅಪ್ಪ ನಾನು ಇಬ್ಬರು ಯಾರು ನಾನು ಓದ್ತಾ ಇಲ್ರಿ, ಇಬ್ಬರು ಅವ್ರ ಅಪ್ಪನ ಓದ್ತಾರೆ. ಶ್ರವಣ್ ಮಾತ್ರ ಫುಲ್ ಅವ್ರ ಅಪ್ಪನ ಓದ್ತಾರೆ ನೋಡಿರಿ. ಇಲ್ಲೆಲ್ಲ ನಮ್ಮ ಊರಾಗ ಅನ್ನೋ ಸಲ ಹೇಳಕತ್ತೀನಿ ನೋಡಿರಿ, ಬರೀ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ನೋಡಿರಿ ನಿಮ್ಗೆ. ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡಾಕತ್ತಿದ್ದೆ, ಕರೆಂಟ್ ಒಂದು ಹೋಗ್ಬಿಟ್ಟು ರೀ. ಅರ್ಧಂಬರ್ಧ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಇಲ್ಲಿ ಅರ್ಧಂಬರ್ಧ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಗೋಡ್ ಕಟ್ಟಕ್ಕೆ ಅರಿವಿ ಜೋಡ್ಸಕತ್ತಿದ್ದೀನಿ ರೀ. ಕರೆಂಟ್ ಹೋದು ಇನ್ನು ಗೋಡ್ ಕಟ್ಟೋದು ತೋಳು ಅರ್ಧ ಮುದತ್ರಿ, ಅರ್ಧ ಐತೆ ನೋಡಿರಿ. ಕರೆಂಟ್ ಒಂದು ಗಾಳಿ ನಿಂದ್ರಲ್ಲ ಅವ್ರು ಲೈಟ್ ಆಗ್ಯಾವು. ಶ್ರವಣ್ ಆಡಾಕತ್ತಾನ. ಶ್ರಾವಣಿ ಶಾಲೆಂತ ಒಂದು ಗಂಟೆಗೆ ಬಂದಾಳ. ನಾನು ಮಧ್ಯಾಹ್ನಕ್ಕೆ ಹಾಕಿ ಪಲ್ಯ ರೊಟ್ಟಿ ಉಣ್ಣಾಕತ್ತ. ಮಧ್ಯಾಹ್ನ ಬ್ಯಾಳೆ ಕುದಾಕ್ಬೇಕಂತೆ ಕುದಿಯಾಕಿನಿ ರೀ. ಯಾಕೆ ತಲೆ ಹೊಡ್ಯಾಕಿದ್ರೆ ಸ್ವಲ್ಪ ಚಹಾ ಮಾಡೀನಿ. ಚಹಾ ಕುಡಿದು ಬ್ಯಾಳೆ ಕುದಿಸಿ ಅನ್ನ ಸಾಂಬಾರು ಮಾಡ್ತೀನಿ ರೀ. ಈಗ ಕರೆಂಟ್ ಹೋಗ್ಯಾವು, ನೋಡ್ತೀನಿ ರೀ. ಅನ್ನ ಸಾಂಬಾರು ಮಾಡ್ಬೇಕು, ಅಕ್ಕಿ ಬಟ್ಟೆ ಒಗಿಬೇಕು, ಬಾಂಡೆ ಅದಾವ. ಹಾಗೆ ಇವು ಶಾಲೆಗೆ ಹೋಗಿ ಬಂದ್ರೆ ಹಿಂಗೆ ನೋಡ್ರಿ ಮನ್ಯಾಗ ಮಕ್ಕಳು ಅಂದ್ರೆ ಚಲ ಮಾಡಿ ಮಾತಾಡಿ ಚಲ ಮಾಡಿ ಬ್ಯಾಗುನು ಎತ್ತಿ ಮಮ್ಮಿ. ನೋಡ್ರಿ ಶ್ರಾವಣಿ ಬುತ್ತಿ ಬ್ಯಾಗು, ಸಾಲಿ ಬ್ಯಾಗು, ಬಿಳೆ ಬಟ್ಟೆ, ಟಾಯಿ, ಬೆಲ್ಟ್ ಹೋಗೋದಾಕಿದ್ಯಾ. ಮುಂಜಾನೆ ಸ್ಕೂಲ್ ಹೋಗಿದ್ದಲ್ಲ ಅದಕ್ಕೆ ಒಂದೊಂದೇ ಬಾಂಡೆ ದೂರ ತಿಕ್ಕಿದ್ದು ನೋಡ್ರಿ. ಚಹಾ ಮಾಡಿದ್ದು. ಇನ್ನು ಸ್ವಲ್ಪ ಬದ್ನಿಕಾಯಿ ಪಲ್ಯ ಐತ್ರಿ, ಸಾಂಬಾರು ಮಾಡೀನಿ, ಅನ್ನ ಮಾಡೀನಿ. ಕರೆಂಟಾಗಿ ಬರ್ಲಾಗ್ಯ ನೋಡ್ರಿ. ಕರೆಂಟಾಗಿ ಹೋಗ್ಬಿಟ್ಟವ್ರಿ, ಬರೋದಿಲ್ಲ ರೀ. ಈಗ ಲೇಟ್ ಇಷ್ಟು ಕೆಲಸ ಆದ್ರೆ ಕರೆಂಟ್ ಬರ್ಲಾಗ್ಯವ್ರು ಹೊಲಿಬೇಕಾ. ಅರ್ಧ ಜಂಪರ್ ಅಟ್ಟೆ ಹೊಲ್ದಿನಿ. ಹಿಂಗಾಗುತ್ತೆ ನೋಡ್ರಿ. ಏನರ ಮಾಡ್ಬೇಕಾ ಏನರ ಆಗುತ್ತೆ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ. ಊಟ ಮಾಡ್ಬರ್ರಿ. ಇವ್ರಿಗೆ ಊಟ ಹಾಕಿಕೊಟ್ಟು ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ನೋಡಿ ಮಕ್ಕಳಿಗೋಸ್ಕರ ಪುಳಿಯೋಗರೆ ಮಾಡೀನಿ ರೀ. ನುಚ್ಚಕ್ಕಿ ರೀ ಇವು. ಚಲೋ ಅಕ್ಕಿ 70-60 ರೂಪಾಯಿ ಕೆಜಿ ಅದಾವ್ರಿ. ನುಚ್ಚಕ್ಕಿ 40 ಇದ್ದು. ನುಚ್ಚಕ್ಕಿ ತೊಗೊಂಬಂದಿನ್ಬಿಡ್ರಿ. ಯಾವ್ದಾರ ತಿನ್ನೋದೇ ರೊಕ್ಕ ಬೇಕಲ್ರಿ. ಒಂದಿಷ್ಟು ಅನ್ನ ತೆಗ್ದೀನಿ ರೀ. ಪಲ್ಯ ಐತೆ, ಸಾಂಬಾರು ಐತೆ. ಮಧ್ಯಾಹ್ನ ಅಡುಗೆ ಮಾಡಿದ್ನಲ್ರಿ. ಅನ್ನ 2 ರೊಟ್ಟಿ 3 ಅಕ್ಕಿ ತೊಗೊಂಡು ರೊಟ್ಟಿ ಹಾಕೀನಿ ರೀ. ಅವರಿಗೋಸ್ಕರ ಪುಳಿಯೋಗರೆ ಮಾಡೀನಿ ರೀ. ಹಾಕಿ ಕೊಡ್ತೀನಿ ಬರ್ರಿ ಅವರಿಗೆ. ಇಬ್ರು ಉಂಡ್ರದಾಗ ಇಬ್ರು ಉಂಡ್ ಬರ್ರಿ. ನೋಡ್ರಿ ಪುಳಿಯೋಗರೆ ಚಿನ್ನಿ ಹಾಕಿನ್ರಿ. ಟೇಸ್ಟ್ ಮಾಡ್ತಾಳ. ಹೆಂಗೈತೆ ಅಂತ ಕೇಳ್ರಿ ಕಿಂಬೈಲೆ. ಟೇಸ್ಟ್ ಮಾಡಿ ಮಮ್ಮಿ, ಹೆಂಗಿದೆ? ಮನೆ ಸುಟ್ಟು ಪುಳಿಯೋಗರೆ ಮಾಡಕತ್ತಾರ. ಪಾಕೆಟ್ ತಂದು ಭಾಳ ದಿನ ಆತ್ರಿ ಮಾಡಿದ್ದಿಲ್ಲ. ನಿನ್ನೆ 1 ಕೆಜಿ ನುಚ್ಚಕ್ಕಿ ಇದೆ ಮಾಡಿ ನೋಡ್ರಿ. ಇವತ್ತು ಅವ್ರಿಗೆ ಬಿಸಿ ಮಾಡಿಕೊಟ್ಟು ನಾ ಇದ್ದಿದ್ದು ಉಣ್ತೀನಿ ರೀ ಅಡುಗೆ. ನಾ ಪಲ್ಯ ಐತ್ರಿ, ಅನ್ನ ಐತಿ, ಇನ್ನೂ ರೊಟ್ಟಿ ಅದಾವು. 2 ರೊಟ್ಟಿ ಅದಾವ್ರಿ ಸಾಕು. ಒಂದಿಟ್ಟು ಅನ್ನ ಉಂಡ್ಬಿಡ್ತೀನಿ ರೀ. ಹಸು ಏನಿಲ್ಲ. ಊಟ ಮಾಡಿ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ನೈಟಿ ಕಲೆಕ್ಷನ್ ಬಂದವ. ಹೊಸ ನೈಟಿ ಕಲೆಕ್ಷನ್ ಮತ್ತು ನೈಟಿ ಕಲೆಕ್ಷನ್ ಸೀರೆಗಳ ಕಲೆಕ್ಷನ್ ಅದ. ಒಂದಿಷ್ಟು ಫೋಟೋಗಳು ಬಂದಿದ್ದು ರೀ. ನಾ ಏನು ತಂದಿಲ್ಲ ರೀ. ಇವು ಫೋಟೋಸ್ ಬಂದವು, ನೋಡಲಿ ನೀವು ಅಂಥೇಳಿ ಶೇರ್ ಮಾಡಿ ನೋಡಿರಿ. ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋದು ಹೊಸ ಡಿಸೈನ್ ದೇವ್ರಿಪ್ರಿ ಬಂದವ್ರಿ. ಬಿಜಾಪುರ ದೇವ್ರಿಪ್ರಿ 2 ಅಂಗಡಿ ಅದ ನೋಡ್ರಿ. ಇವು ನೈಟಿ ದೇವ್ರಿಪ್ರಿಗೆ ಅದ ನೋಡ್ರಿ. ಹೊಸ ಡಿಸೈನ್ ಬಂದವ ನೋಡ್ರಿ. ದಿನಕ್ಕೆ ವೆರೈಟಿ ಬರ್ತಾವ್ರಿ. ವೆರೈಟಿ ಫೋಟೋ ಬರ್ತಾವೆ. ಅವನ್ನ ನಿಮ್ಗೆ ಕೂಡ ನಾ ಶೇರ್ ಮಾಡ್ತೀನಿ ನೋಡ್ರಿ. ಇವು ಸಾರಿ ವರ್ಕ್ ಬ್ಲೌಸ್ ಸಾರಿ ನೋಡ್ರಿ. ಇಲ್ಲ ವರ್ಕ್ ಸಾರಿ, ವರ್ಕ್ ಬ್ಲೌಸ್ ಸಾರಿ ಇಲ್ಲ ಆ ಥರ ರಗೂರ್ ಥರ ಐಟಮ್ಸ್ ಬರ್ತಾವ್ರಿ. ಒಂದಿಷ್ಟು ಸಾರಿಗಳು ಫೋಟೋಸ್ ಇದ್ದು ಅವನ್ನೂ ಶೇರ್ ಮಾಡ್ಕೊಂಡಿ ನೋಡ್ರಿ. ನಾ ಯಾವ ಸಾರಿಗಳು ತಂದಿಲ್ಲ, ಯಾವ ನೈಟಿಗಳು ತಂದಿಲ್ಲ ರೀ. ಫೋಟೋಸ್ ಬಂದವು. ಹೋಲ್ಸೇಲ್ ಅಂಗಡಿಯವರು ಫೋಟೋಸ್ ಶೇರ್ ಮಾಡ್ತಾರೆ ನಮ್ಗೆ ಗ್ರೂಪಿಗೆ. ಅವು ಫೋಟೋಸ್ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಯಾಕಂದ್ರೆ ಈ ಥರ ಹೊಸ ನಮ್ನಿ ಬಂದ ಅಂತ ನೀವು ನೋಡಲಿ ತೊಗೊಳ್ಳಿ ಅನ್ನೋದು. ಒಬ್ರಿಗೆ ಯಾವ ಸೀರೆ ಇಷ್ಟ ಆಗುತ್ತಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅಂಗಡಿ ಒಳಗೆ ತೋರ್ಸ್ಯಾರ ತೊಗೊಂಬರ್ತೀರಿ. ಇಷ್ಟ ಆಗಿದ್ದು ಹೊಸ ನಮ್ನಿ ಬಂದು ಅಂಥೇಳಿ ನಿಮ್ಗೆ ಕೂಡ ಫೋಟೋಸ್ ಶೇರ್ ಮಾಡ್ತೀನಿ ನೋಡಿರಿ ನಾನು. ಮತ್ತು ಬ್ಲೌಸ್ಗಳು ಬಂದವು, ಎಲ್ಲ ಥರ ಬಂದವು ರೀ. ನೋಡ್ಕೊಂಬರ್ರಿ. ನೋಡ್ಕೊಂಡು ಯಾವ ಫೋಟೋ ಹೆಂಗೆ ಅದಾವು, ಸಾರಿ ಯಾವ ಸಾರಿ ಚಂದ ಐತಿ ಯಾವುದಿಲ್ಲ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ.
ಇವು ಕಾಟನ್ ಸಾರಿ ಇದ್ದಂಗೆ ಅದ ನೋಡ್ರಿ, ಮಸ್ತ್ ಅದಾವ ಸೀರೆಗಳು. ಇವು ಒಂದಕ್ಕಿಂತ ಒಂದು ಸಖತ್ ಸೀರೆಗಳು ಅದ ನೋಡ್ರಿ. ಎಲ್ಲನೂ ಇಷ್ಟನೇ ಆಯ್ತು. ಹೆಣ್ಮಕ್ಳಿಗೆ ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಮೇನ್ ಸೀರೆ ಒಡವೆ ಅಂದ್ರೆ ತುಂಬಾ ಇಷ್ಟ ಆಯ್ತು ನೋಡ್ರಿ. ಬ್ಲೌಸು ಬಂದು ನೋಡ್ರಿ, ಇಲ್ಲಿ ಬ್ಲೌಸು 78 ರೂಪಾಯಿ ಅಂತ ನೋಡ್ರಿ. ವರ್ಕಿಂಗ್ ಬ್ಲೌಸು ನೋಡ್ರಿ. ಊಟನೂ ಆಯ್ತು, ಮಕ್ಕಳು ಊಟ ಉಂಡ್ರು, ನಾನು ಉಂಡೆ. 9:30 ಆಯ್ತು ಟೈಮು. ಒಂದು ಬ್ಲೌಸ್ ಸ್ಟಿಚಿಂಗ್ ಮುಗಿಸೀನಿ, ಒಂದು ಅರ್ಧ ಬ್ಲೌಸ್ ಸ್ಟಿಚಿಂಗ್ ಮುಗಿಸೀನಿ. ನಾಳೆಗೆ ಒಂದು ಅರ್ಧ, ಯಾಕಂದ್ರೆ ಲೈವ್ 5 ಗಂಟೆಗೆ ಲೈವ್ ಬಂದಿನಲ್ರಿ. 5 ಗಂಟೆಗೆ ಲೈವ್ ಬಂದು ಒಂದು 1.5 ತಾಸು ಲೈವ್ ಒಳಗೆ ಇದ್ದಿನಿ. ಫೋಟೋ 2 ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಇವತ್ತು. 2 ವಿಡಿಯೋ ಎಡಿಟ್ ಮಾಡಿ ಥಂಬ್ನೇಲ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿರ್ತಿ ಯೂಟ್ಯೂಬರ್ಸಿಗೆ. ಅದಕ್ಕೆ ಕೆಲಸ ಆಗಿಲ್ಲ ರೀ ಇವತ್ತು. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಕೆಲಸ ಭಾಳ ಆಗೈತಿ, ಭಾಳ ರಗಡಾಗೈತಿ. ಅದು ಅರ್ಧ ಹೊಲಿಬೇಕಂದ್ರೆ ಆಗಲಿಲ್ಲ. ಅವ್ರಿಗೆ ಪುಳಿಯೋಗರೆ ಮಾಡಿಕೊಟ್ಟು ಊಟ ಮಾಡಿ ನೋಡ್ರಿ. ಅಡುಗೆ ಮಾಡಿಲ್ಲ ರೀ, ಸ್ವಲ್ಪ ಪುಳಿಯೋಗರೆ ಮಾಡಿದ್ದೀನಿ ರೀ ಪಾಕೆಟಿದ್ದು. ನುಚ್ಚಕ್ಕಿ ಅನ್ನ ಮಾಡಿದ್ದೆ, ಚಲೋ ಅಕ್ಕಿ 60-70 ಥರದಾಗಲ್ಲ ರೀ. ಮಾಡ್ಕೇರಿ ಊಟ ಮಾಡೀನಿ ರೀ. ಬರ್ರಿ ಮತ್ತು ನಿಮ್ಮ ಕೂಡ ನಾಳೆ ವಿಡಿಯೋದಾಗ ಸಿಗೋಣ್ರಿ. ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ.